ಅಣ್ಣವ್ರಿಗೆ ಸಂಗೀತ ಆಳವಾಗಿ ಗೊತ್ತು. ಅವ್ರು ಬಾಲ್ಯದಲ್ಲೇ ಕಲ್ತಿದ್ರು ಮತ್ತು ಅವ್ರ 18ನೇ ವಯಸ್ಸಲ್ಲಿ ಹಿಂದೂಸ್ತಾನಿ ಸಂಗೀತ ಕಚೇರಿ ಕೂಡ ಹನುಮಂತಾಚಾರ್ಯಗೆ ರಾಯಚೂರಿನ ಹತ್ರ ಯಾವುದೋ ಒಂದು ಹಳ್ಳಿಯಲ್ಲಿ ಹರಿಕತೆಗೆ ಅಣ್ಣವ್ರು ಹಾರ್ಮೋನಿಯಂ ನುಡಿಸ್ತಾರಲ್ಲ. ನಾವೆಲ್ಲ ನಾಟಕ ಕಂಪ್ನಿಲಿ ಹೇಳ್ತಾ ಇದ್ವಿ, ಈ ವಯಸ್ಸಲ್ಲಿ ಈ ರೇಂಜಲ್ಲಿ ಇಲ್ಲ, ಸಿ ಶಾರ್ಪ್ ಅಲ್ಲಿ ನಾನು ಹಾಡದೆ ಬೇಡ ಆಗಲ್ಲ, ಅದನ್ನು ಯಾರು ಹಾಡ್ತಿರ್ಲಿಲ್ಲ. ನೀನ್ ಹಾಡ್ತೀಯ ಅಂತ ಯಾರು ಕೇಳಲಿಲ್ಲ. ಒಂದ್ಸಲ ಟ್ಯೂನ್ ಹೇಳದ್ ಕೂಡಲೇ ಅಣ್ಣವ್ರು ಹೇಳಿದ್ರು ಸಿಂಧು ಭೈರವಿ ಅಲ್ವಾ. ಈ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿದ್ದ ಸಂಗೀತ ಜ್ಞಾನದ ಬಗ್ಗೆ, ಅವರು ಹಿಂದೂಸ್ತಾನಿ ಸಂಗೀತವನ್ನು ಶಾಸ್ತ್ರೀಯವಾಗಿ ಕಲ್ತಿದ್ರು, ಸಂಗೀತ ಕಚೇರಿಗಳನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಿದ್ದಾರೆ ಶ್ರೀಯುತ NS ಶ್ರೀಧರಮೂರ್ತಿಯವರು. ಇವರು ಹಿರಿಯ ಸಿನಿಮಾ ಪತ್ರಕರ್ತರು ಹಾಗೂ ಸಿನಿ ತಜ್ಞರು. ಬನ್ನಿ ಕೇಳೋಣ. ಬಹಳ ಜನ ಅನ್ಕೊಂಡಿರೋದು ಏನು ಅಂತ ಅಂದ್ರೆ, ಬೇರೆಯವ್ರ ತರ ರಾಜ್ಕುಮಾರ್ ಹಾಡ್ತಾ ಇದ್ರು, ಅವ್ರಿಗೆ ಸಂಗೀತ ಗೊತ್ತಿರ್ಲಿಲ್ಲ ಅಂತ. ಇದು ಬಹಳ ಕಾರಣ ಅಣ್ಣವರು ಹೇಳಿರೋದು ಬಹಳ ಕಡೆ, ನಂಗೆ ಸಂಗೀತ ಗೊತ್ತಿಲ್ಲ ಅಂತ. ಅದು ನಾನು ತುಂಬಾ ಹತ್ತಿರದಿಂದ ನೋಡ್ತೀನಿ. ಅಣ್ಣವ್ರಿಗೆ ಸಂಗೀತ ಆಳವಾಗಿ ಗೊತ್ತು. ಅವ್ರು ಬಾಲ್ಯದಲ್ಲೇ ಕಲ್ತಿದ್ರು ಮತ್ತು ಅವ್ರ 18ನೇ ವಯಸ್ಸಲ್ಲಿ ಹಿಂದೂಸ್ತಾನಿ ಸಂಗೀತ ಕಚೇರಿ ಕೂಡ ಅಷ್ಟು ಅವ್ರಿಗೆ ಸಂಗೀತ ಗೊತ್ತಿತ್ತು. ಅವ್ರು ಮದ್ರಾಸಲ್ಲಿ ಇದ್ದಾಗ ಅವರು ರಾಧಾಕೃಷ್ಣ ಅನ್ನೋರ ಜೊತೆಗೆ ಕರ್ನಾಟಕಿ ಸಂಗೀತ ಕೂಡ ಕಲ್ತಿದ್ರು. ಹಿಂದೂಸ್ತಾನಿ ಅವ್ರಿಗೆ ಬಾಲ್ಯದಲ್ಲೇ ಅವ್ರು ಕಲ್ತಿದ್ರು. ಇದಾದ್ಮೇಲೆ ಅವರು ಉಪೇಂದ್ರ ಕುಮಾರ್ ಜೊತೆಗೆ ವೈಲಿನ್ ಅನ್ನ ಕಲ್ತಿದ್ರು. ಹಾಗಾಗಿ ಅವ್ರಿಗೆ 3-4 ವಾದ್ಯಗಳಿತ್ತು. ಒಂದ್ 2-3 ಇನ್ಸಿಡೆನ್ಸ್. ಹನುಮಂತಾಚಾರ್ ಅಂತ ಒಬ್ರು ನಮ್ಮಲ್ಲಿ ಕಲಾವಿದರಿದ್ರು. ನಮ್ಮ ಈ ಹಾರ್ಮೋನಿಯಂ ಮತ್ತು ಕೀಬೋರ್ಡ್ ಬರುವ ನಡುವೆ ಯೂನಿವ್ಯಾಕ್ಸ್ ಅಂತ ವಾದ್ಯ. ಯೂನಿವ್ಯಾಕ್ಸ್ ಅನ್ನು ನುಡಿಸಬಲ್ಲ ಏಕೈಕ ಕಲಾವಿದ ಹನುಮಂತಾಚಾರ್. ಭಕ್ತ ಕನಕದಾಸ ಸಿನಿಮಾದಲ್ಲಿ ಯೂನಿವ್ಯಾಕ್ಸ್ ಅವರ ನುಡಿಸ್ತಾರೆ. ಅವರಿಗೆ ಒಂದು ಕುಶಾಲಿತ್ತು, ಏನಂದ್ರೆ ಹರಿಕತೆ ಮಾಡೋರು. ಬಹಳ ಸಿನಿಮಾ ಇಲ್ದಾಗೆಲ್ಲ ಹರಿಕತೆ ಮಾಡೋರು. ಶೂಟಿಂಗ್ ಇದ್ದ ಹತ್ತದಲ್ಲ ಹರಿಕತೆ ಮಾಡೋರು. 60ನೇ ಇಸ್ವಿನಲ್ಲಿ ಅಯ್ಯಪ್ಪ ಅವಾಗಿನ್ನು ಕರ್ನಾಟಕಕ್ಕೆ ಪರಿಚಯ. ಕನ್ನಡದಲ್ಲಿ ಅಯ್ಯಪ್ಪ ಯಾರಿಗೂ ಗೊತ್ತೇ ಇರ್ಲಿ. ಇವ್ರು ಅಯ್ಯಪ್ಪನ ಪ್ರಸಂಗವನ್ನು ಇಟ್ಕೊಂಡು ಹರಿಕತೆ ಮಾಡೋರು. ಸರ್ವಜ್ಞಮೂರ್ತಿ 65ನೇ ಇಸ್ವಿ ಚಿತ್ರೀಕರಣ ಆಗ್ತಾ ಇದೆ. ರಾಯಚೂರ್ ಹತ್ರ ಒಂದು ಹಳ್ಳಿನಲ್ಲಿ ಇವ್ರು ಹರಿಕತೆ ಒಪ್ಕೊಂಡಿದ್ದಾರೆ ಅಂತೇಳಿ. ಶೂಟಿಂಗ್ ಮುಗಿದ್ಮೇಲೆ ಅಣ್ಣವ್ರು ಎಲ್ಲಿ ಹೊರಟ್ರಿ ಅಂದ್ರು, ಹಿಂಗೊಂದು ಹರಿಕತೆ ಇದೆ ಅಂದ್ರೆ. ಅಣ್ಣವ್ರು ನಾನು ಬರ್ತೀನಿ ಹೋದ್ರೆ ಹರಿಕತೆಗೆ ಬಹಳ ಮುಖ್ಯ ಹಾರ್ಮೋನಿಯಂ ಬೇಕೇ ಇಲ್ಲಿದ್ರೆ. ಅವರು ಅವ್ರ ಹಳ್ಳಿಯವರು, ಸರ್ ಹಾರ್ಮೋನಿಯಂ ನುಡ್ಸೋನ್ ಬಂದೇ ಇಲ್ಲ ಸರ್, ಹಂಗೆ ಹರಿಕತೆ ಮಾಡ್ಬೇಕು. ಹೆಂಗ್ ಹರಿಕತೆ ಮಾಡಕ್ ಬರುತ್ತೆ, ಹಾರ್ಮೋನಿಯಂ ಬೇಕೇ ಬೇಕು. ಅವ್ರು ಏನು ಅಂತ ಬಂದು ಕೇಳಿದ್ರೆ, ಸರ್ ಹಿಂಗ ಹಾರ್ಮೋನಿಯಂ ನುಡ್ಸೋನ್ ಬಂದೇ ಇಲ್ವಂತೆ ಅಂತ. ಸರಿ, ಹಂಗಾರೆ ಹಾರ್ಮೋನಿಯಂ ಇದೆ ತಾನೆ. 65ನೇ ಇಸ್ವಿಯಷ್ಟೊತ್ತಿಗೆ ಅಣ್ಣವ್ರಾಗ್ಲೇ ಸ್ಟಾರ್ ಆಗಿತ್ತು. ಹನುಮಂತಾಚಾರ್ಯಗೆ ರಾಯಚೂರಿನ ಹತ್ರ ಯಾವುದೋ ಒಂದು ಹಳ್ಳಿಯಲ್ಲಿ ಹರಿಕತೆಗೆ ಅಣ್ಣವ್ರು ಹಾರ್ಮೋನಿಯಂ ನುಡಿಸ್ತಾರೆ. ಕಾಯ್ಕೊಂಡ್ರೆ ಹನುಮಂತಾಚಾರ್ಯ ರೆಕಾರ್ಡ್ ಮಾಡಿದ್ದಾರೆ ಈ ಘಟನೆ. ಸೊ ಅಂದ್ರೆ ನಿಮ್ಗೆ ಹಾರ್ಮೋನಿಯಂ ಹಂಗ್ ನುಡ್ಸೋಕ್ ಸಾಧ್ಯ ಇಲ್ಲ, ಅದು ಗೊತ್ತಿಲ್ಲ ಹೆಂಗ್ ನುಡ್ಸೋಕ್ ಸಾಧ್ಯ ಇಲ್ಲ. ಅದು ಅವ್ರಿಗೆ ಅಷ್ಟು ಪರಿಣಿತಿ ವಾದ್ಯಗಳ ಮೇಲೆ. ಆಮೇಲೆ ಹೃದಯ ಸಮುದ್ರ ಕಲಕಿ ಹಾಡುವಾಗ ಕುಮಾರ್ ಬಂಗಾರಪ್ಪ ಅವ್ರಿಗೆ ಅಣ್ಣವ್ರ ಹತ್ರ ಹಾಡ್ಸೋಣ ಅಂತ ಸಲಹೆ ಬಂದಾಗ, ಕುಮಾರ್ಗಮ್ಮ ಖಂಡಿತ ನಾವು ನಮ್ಮ ಸಂಬಂಧಿಕರು ಇರ್ಬೋದು, ಅವ್ರು ಯಾರಿಗೂ ಬೇರೆಯವ್ರಿಗೆ ಹಾಡಲ್ಲ, ಕೇಳೋದು ತಪ್ಪಾಗತ್ತೆ ಅಂತ ಇವರು ಬಹಳ ಒತ್ತಾಯ ಮಾಡದ್ಮೇಲೆ CR ಸಿಂಹ ನಿರ್ದೇಶಕರು, ಸಿಂಹನೇ ಹೋಗಿ ನಾನು ಅಣ್ಣವ್ರ ಮಾತಾಡ್ತೀನಿ, ಒಂದ್ ಹಾಡು ನಿಮ್ಗೆ ಬೇಕೇ ಬೇಕು. ಅಣ್ಣವ್ರು ಬಂದ್ಬಿಟ್ಟು ರೇಂಜ್ ನೋಡ್ಬಿಟ್ಟು, ಅಲ್ಲ ನಾವೆಲ್ಲ ನಾಟಕ ಕಂಪ್ನಿಲಿ ಹೇಳ್ತಾ ಇದ್ವಿ, ಈ ವಯಸ್ಸಲ್ಲಿ ಈ ರೇಂಜಲ್ಲಿ ಇಲ್ಲ, ಸಿ ಶಾರ್ಪ್ ಅಲ್ಲಿ ನಾನು ಹಾಡದೆ ಬೇಡ ಆಗಲ್ಲ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ. ಸಂಗೀತ ರಾಜ ಅಣ್ಣ, ಇದು ನಿಮಗೆ ಮಾಡಿರೋ ಹಾಡು, ನೀವು ಬೇಡ ಆದ್ರೆ ಹಾಡು ತೆಗಿತೀವಿ. ಅಣ್ಣವ್ರಿಗೆ ಹಾಡು ಬಹಳ ಇಷ್ಟ ಆಗಿದ್ರಿಂದ ಅವರು ಹೃದಯ ಸಮುದ್ರ ಕಲಕಿನ ಹಾಡು, ನೀವು ಹಾಡು ಕೇಳಿದ್ರೆ ಆ ಶಾರ್ಪ್ ಅಲ್ಲಿ ಹೇಳೋವರಿಗೆ ಟ್ಯೂನ್ ಗೊತ್ತಿಲ್ಲ ಖಂಡಿತ ಹೇಳಕ್. ಆ ಎತ್ತರದಲ್ಲಿ ಅವರು ನನ್ನ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಆರಾಧಿಸುವೆ ಮದನಾರಿ TG ಲಿಂಗಪ್ಪ ಅವರ ಸಂಗೀತ ನಿರ್ದೇಶನ. ನಿಮ್ಗೆ ರಾಗದ ಸ್ವರ ಸಂಚಾರ ಗೊತ್ತಿಲ್ಲಿದ್ರೆ ಆ ಹಾಡು ಯಾರಿಗೂ ಹೇಳಕ್. ಹೇಳದ್ದು ನಾನೇ ನೋಡಿದ್ದೀನಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಇರಬೇಕು, ಹಾಡು ಹೆಂಗ್ ಹುಟ್ಟಿತು ಅನ್ನೋದು ಬಹಳ ಜನ ಗೊತ್ತಿರ್ಬೇಕು. ಅದು ಆಕ್ಚುಲಿ ಉದಯ್ ಶಂಕರ್ ಆ ಸಿನಿಮಾದಿಂದ ದೂರ ಆಗ್ಬಿಟ್ಟಿತ್ತು. ಅದು ಒಂದ್ ಹಾಡು ಉದಯ್ ಶಂಕರ್ ಬರೀಲಿ ಅಂತ ಉಳ್ಕೊಂಡಿತ್ತು. ಸೊ 2-3 ಸಲ ಚಾಮುಂಡೇಶ್ವರಿಗೆ ಹೋಗೋದು, ಉದಯ್ ಶಂಕರ್ ಬರ್ತಿರ್ಲಿಲ್ಲ, ಮತ್ ವಾಪಸ್ ಕೊಡೋದು. ಕೊನೆಗೆ ಒಂದ್ ದಿವಸ ಅಣ್ಣವ್ರು, ಆಯ್ತು ಬಿಡಿ ಮುಂದಿನ ಸಲ ಶಂಕರ್ನ ಹತ್ರ ಬರೆಸ್ತೀನಿ, ಇದು ನೀವೇ ಮಾಡ್ಬಿಡಿ ಹಂಸಲೇಖ ಬರುತ್ತೆ. ಅವ್ರು ಹಂಸಲೇಖ ಟ್ಯೂನ್ ಹೇಳದ್ ಕೂಡಲೇ ಅಣ್ಣವ್ರು ಹೇಳಿದ್ರು ಸಿಂಧು ಭೈರವಿ ಅಲ್ವಾ, ಸಿಂಧು ಭೈರವಿಲಿ ಇಂತ ಹಾಡು ಮಾಡೋದು ಬಹಳ ಕಷ್ಟ ಅಂತ. ನಿಮ್ಗೆ ನನ್ಗೆ ಯಾಕೆ ಈ ಘಟನೆ ಹೇಳ್ತಾ ಇದೀನಿ ಅಂದ್ರೆ, ಅಷ್ಟು ಟಕ್ ಅಂತ ಸಿಂಧು ಭೈರವಿ ಅಂತ ಹೇಳುವಾಗ ಅವ್ರಿಗೆ ರಾಗದ ಪ್ರವೇಶ ಎಷ್ಟಿತ್ತು.
ನಾನು ಕೇಳಿದ್ದೆ ಅವ್ರನ್ನ, ಅಣ್ಣ ಇಷ್ಟು ಚೆನ್ನಾಗಿ ಹಾಡ್ತೀರಾ, ಇಷ್ಟು ವರ್ಷ ಯಾಕೆ ಹಾಡ್ಲಿಲ್ಲ ನೀವು ಅಂತ. ಅವ್ರ ಉತ್ತರ ಅಷ್ಟೇ, ನೋಡಪ್ಪ ನಾನ್ ಬಂದಾಗ ಯಾರು ಹಾಡ್ತಿರ್ಲಿಲ್ಲ, ನಮ್ ಜೊತೆಗಿದ್ದಾರೆ ಯಾರು NTR, MGR, ಪ್ರೇಮ್ ನಜೀರ್ ಯಾರು ಹಾಡ್ತಿರ್ಲಿಲ್ಲ, ಶಿವಾಜಿ ಗಣೇಶನ್ ಯಾರು ಹಾಡ್ತಿರ್ಲಿಲ್ಲ. ನೀನ್ ಹಾಡ್ತೀಯ ಅಂತ ಯಾರು ಕೇಳಲಿಲ್ಲ, ಕೇಳಿದ್ರೆ ನಾನು ಹಾಡ್ತಿದ್ದೆ. ಅಷ್ಟೊತ್ತಿನ ನಮ್ PB ಶ್ರೀನಿವಾಸ್ ಶುರು ಮಾಡ್ಕೊಂಡು ತುಂಬಾ ಅದ್ಭುತವಾಗಿ ಹಾಡ್ತಾ ಇದ್ರು. ನನಗೆ ಹಾಡೋ ಅವಶ್ಯಕತೆ ಬೀಳಲೇ ಇಲ್ಲ. ಆಮೇಲೆ GK ವೆಂಕಟೇಶ್ ಕೇಳಿದ್ರು ಅಂತ ಹಾಡೋಕ್ ಶುರು ಮಾಡಿದೆ ನಾನು. ಅದೊಂದು ಪಯಣ ಮುಂದುವರಿತಾ ಬಿತ್ತು ಅಂತೇಳಿ. ಸೊ ನನಗೆ ಕಲಾವಿದರಾಗಿ ರಾಜ್ಕುಮಾರ್ ಎಷ್ಟು ಮುಖ್ಯನೋ, ಗಾಯಕರಾಗಿ ಕೂಡ ರಾಜ್ಕುಮಾರ್ ಅಷ್ಟೇ ಮುಖ್ಯ. ಕೊನೆ ತುಳಸಿ ಹಾರ ತೆಗೆದು ಅಣ್ಣವರಿಗೆ ಹಾಕ್ತಾರಂತೆ. ಅಣ್ಣವ್ರು ನೆಕ್ಸ್ಟ್ ಡೇ ಇಂದ ಅವರ ರೂಮ್ ಅನ್ನ ಚೇಂಜ್ ಮಾಡಿ 1.5 ಕಿಲೋಮೀಟರ್ ಆಚೆಗಿನ ಗೆಸ್ಟ್ ಹೌಸ್ ನಲ್ಲಿ ಅವ್ರು ಯೋಗಾಸನ ಕಂಡು 50 ತಾಂಬೋಡ ಇಲ್ಲೂ ನಮಗೆ ಹಂಗಾದ್ರೆ ಎಷ್ಟು ಎಕ್ಸಾಕ್ಟ್ ಆಗಿ ಕಾರನ್ ತಂದು ನಿಲ್ಸೋದನ್ನು ಡ್ಯೂಕ್ ಕೂಡ ಹಂಗೆ ನಿಲ್ಲಿಸ್ತಾರೆ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.